ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಕೆ ಬೆಳಗಲ್ನ ಚೊಕ್ಕ ಬಸವನಗೌಡರು ಸಾಮಾಜಿಕವಾಗಿ ಕಷ್ಟದಲ್ಲಿರುವವರನ್ನ ಮೇಲೆತ್ತುವ ಕಾಯಕದಲ್ಲಿ ತೊಡಗಿ ಯಶಸ್ಸು ಕಂಡವರು. ಸಹಕಾರಿ ರಂಗದಲ್ಲಿ ಬರೋಬ್ಬರಿ 50 ವರ್ಷಗಳ ಸೇವೆ ಸಲ್ಲಿಸಿದ್ದು 1962ರಲ್ಲಿ ಸಿರಗುಪ್ಪದಲ್ಲಿ ಪ್ರಾರಂಭಗೊಂಡ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾಗಿ 30 ವರ್ಷದ ಅವಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಜೀವನದ ಬಹುಭಾಗವನ್ನ ಸಹಕಾರಿ ರಂಗದ ಮೂಲಕ ಜನರ ಸೇವೆ ಮಾಡುವುದರಲ್ಲಿಯೇ ತೊಡಗಿಸಿಕೊಂಡ ಇವರು ರಾಜ್ಯದ ಕಾಸ್ಕಾಡ ಬ್ಯಾಂಕ್ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಬಳ್ಳಾರಿ ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ತಮ್ಮದೇ ಆದ ವಿನೂತನ ಸಾಧನೆಗಳ ಮೂಲಕ ಛಾಪು ಮೂಡಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನ ಕೆ ಬೆಳಗಲ್ ಗ್ರಾಮದಲ್ಲಿ ಪೂರೈಸಿದ ಇವರ ಕುಟುಂಬದ ಮೂಲ ವೃತ್ತಿ ವ್ಯವಸಾಯ. ಕುಟುಂಬದ ಜವಾಬ್ದಾರಿ ಇವರ ಮೇಲೆಯೇ ಉಂಟಾಗಿದ್ದರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡಲು ಸಾಧ್ಯವಾಯಿತು. ತಮ್ಮ 200 ಎಕರೆ ಕೃಷಿ ಜಮೀನಿನ ಉಸ್ತುವಾರಿ ಹೊತ್ತುಕೊಂಡು ಯಶಸ್ವಿ ಕೃಷಿಕರಾಗಿ ಪ್ರಗತಿಪರ ರೈತರಾಗಿ ಸಾಧನೆ ಮಾಡಿದರು. ಬಾಲ್ಯದಿಂದ ಕಂಡುಂಡ ಬದುಕಿನ ಪಾಠಗಳೇ ಅವರಿಗೆ ಮುಂದೆ ಸಹಕಾರಿ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಲು ರಹದಾರಿಯಾಯಿತು. ಆನಂತರದಲ್ಲಿ ಅವರು 1990ರಿಂದ ಸಿರಗುಪ್ಪದಲ್ಲಿ ನೆಲೆಸಿದ್ದು ತಮ್ಮ ಗುರುಗಳಾದ ವೆಂಕೋಬಾರಾವ್ ಅವರ ಮಾರ್ಗದರ್ಶನದಲ್ಲಿ ಚೊಕ್ಕ ಬಸವನಗೌಡರು ವಿಎಸ್ಎಸ್ಎನ್ ಸಂಘದ ಪ್ರವೇಶ ಮಾಡುವ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು. ತಮ್ಮ 22ನೇ ವಯಸ್ಸಿನಲ್ಲಿಯೇ ಸಹಕಾರಿ ಕ್ಷೇತ್ರವನ್ನು ಪ್ರವೇಶಿಸಿದ ಚೊಕ್ಕ ಬಸವನಗೌಡರು ತಮ್ಮ 75ನೇ ವರ್ಷದಲ್ಲಿಯೂ ನಿರಂತರ ಸಾಧನೆ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾರೆ. 1993ರಲ್ಲಿ ಸಿರಗುಪ್ಪದ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. 2010ರಲ್ಲಿ ಗೌಡರು ಕಾಸ್ಕಾಡ ಬ್ಯಾಂಕಿನ ರಾಜ್ಯಾಧ್ಯಕ್ಷರಾದಾಗ ಮತ್ತು ಆನಂತರ ಅಪೆಕ್ಸ್ ಬ್ಯಾಂಕಿನ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಅವಧಿ ಹೊರತುಪಡಿಸಿ ಉಳಿದ ಅವಧಿಗೆ ಸಿರಗುಪ್ಪದ ಪಿಎಲ್ಡಿಬಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುತ್ತಾ ಸಾಗಿದ್ದಾರೆ. ಆ ಚಿಕ್ಕೋಡಿ ಬ್ಯಾಂಕ್ ನೋಡಿ ನನಗೆ ಆ ಮಟ್ಟಕ್ಕೆ ನಾನು ಯಾವತ್ತು ಬೆಳಿತೀನೋ ಅಂತಕ್ಕಂಥ ನನ್ನ ಮನಸ್ಸಿನಾಗ 15-20 ನಿಮಿಷ ಆ ಬ್ಯಾಂಕಿನ ಮೇಲೆ ಕೆಳಗ ಮ್ಯಾಗ ಓಡಾಡಿ ನೋಡಿದ್ದೆ. ನಾನು ಇಡೀ ರಾಜ್ಯದಲ್ಲಿ ನಂಬರ್ 1 ಇರ್ತಕ್ಕಂಥ ಒಂದು ಬ್ಯಾಂಕ್. ಇವತ್ತೇನು ಈ ಒಳಗಡೆ ಹೋಗಿ ನಿಮ್ಗೆ ತೋರಿಸ್ಕೊಂಬಂದೆ. ಸ್ವಂತ ಬಂಡವಾಳದಾಗ ಸಾಲ ತೊಗೊಂಡವರು ಈ ಕಮರ್ಷಿಯಲ್ ಬ್ಯಾಂಕಿಗೆ ಹೆಂಗೆ ಕ್ಯೂನೇ ನಿಂತಿರ್ತಾರೋ ಆ ಮಟ್ಟಕ್ಕೆ ಕ್ಯೂನೇ ನಿಂತು ಜನ ಸಾಲ ತೊಗೊಳ್ಳೋದು ಕಟ್ಟೋದಿತ್ತು. ನಾವು ಆ ಮಟ್ಟಕ್ಕೆ ಬರ್ಬೇಕಾದ್ರೆ ಯಾವಾಗ ಅಂತೇಳಿ ನಾವು ಅದನ್ನೆಲ್ಲ ಅಳವಡಿಸ್ಕೊಂಡು ಬ್ಯಾಂಕನ್ನು ಭಾಳ ದಿವಸ ಇದನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಬ್ಯಾಂಕ್ ಚೆನ್ನಾಗಿ ಬೆಳೀತು. ಆದಮೇಲೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಅದು ಅಕಸ್ಮಾತಾಗಿ ನಿರ್ದೇಶಕನಾಗಿ ಹೋದೆ. ಅಲ್ಲಿಂದ ಇಲ್ಲಿವರೆಗೆ ಸಹಕಾರ ಕ್ಷೇತ್ರದಾಗ ಏಳು ಬೀಳುಗಳನ್ನು ಕಂಡು ಮತ್ತು ಕರ್ನಾಟಕ ರಾಜ್ಯ ನಮ್ಮದೇನು ಅಪೆಕ್ಸ್ ಬ್ಯಾಂಕಿಗೆ ಅಲ್ಲಿಂದ ಹೋಗಿ ಉಪಾಧ್ಯಕ್ಷನಾದೆ ಮತ್ತು ಜಿಲ್ಲಾ ನಮ್ಮದೇನು ಸ್ಟೇಟು ಕರ್ನಾಟಕ ರಾಜ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಐತಲ್ಲ, ಅದು ಹಿಂದೆ ಅತಿರಥ ಮಹಾರಥರ ಅದು ಆಗಿರ್ತಕ್ಕಂಥ ಒಂದು ಬ್ಯಾಂಕು. ನಮ್ಮ ವಿಶ್ವನಾಥ್ ಅಂತವರು ಹಿಂದೆ ಭಾಳ ಜನರು ಭಾಳ ಸೀನಿಯರ್ ಆಗಿರ್ತಕ್ಕಂಥವ್ರು. ನಾವು ಮತ್ತು ಯಾರೇ ನಿಂತರೂ ಅವ್ರಿಗೆ ಸಹಾಯ ಮಾಡ್ತೀವಿ. ನನ್ನ ಸಹಕಾರ ಕ್ಷೇತ್ರದಿಂದನೇ ಇಷ್ಟೆಲ್ಲ ನಾನು ಜನರಿಗೇನು ಈ ಬ್ಯಾಂಕಿನ ನೀರಾವರಿ ಭಾಳ ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹೊಳೆದಂಡಿಗಿರ್ತಕ್ಕಂಥ ಇಬ್ರಾಂಪುರ ಅಂತ ಗ್ರಾಮಕ್ಕೆ ಮೊದಲು ಆ ಊರಿಗೆ ಕುಡಿಯೋಕೆ ನೀರಿದ್ದಿಲ್ಲ. ಹೊಳೆದಂಡಿಗಿದ್ದರೂ ಕೂಡ ಭಾಳ ಕಷ್ಟ ಇತ್ತು. ಆವಾಗ ಒಂದು ನೀರಾವರಿ ಪರ್ಮಿಷನ್ ಸಿಗೋದು ಒಂದು ಕಷ್ಟ. ಆ ನೀರಾವರಿ ಪರ್ಮಿಷನ್ ಕೊಡಿಸಿ ಈ ಬ್ಯಾಂಕ್ಲಿಂದ ಫಸ್ಟ್ ಅವ್ರಿಗೊಂದು ಬಸವೇಶ್ವರ ಏತ ನೀರಾವರಿ ಅಂತ ಮಾಡಿಕೊಟ್ಟು ಅಲ್ಲಿಂದ ಚಾಲು ಮಾಡಿ ಸುಮಾರು ನಮ್ಮ ಬ್ಯಾಂಕ್ಲಿಂದ 11,000 ಎಕರೆ ನೀರಾವರಿ ಮಾಡಿಕೊಟ್ವಿ. ಇಷ್ಟೆಲ್ಲ ಮಾಡೀವಿ. ಅದರಿಂದ ರೈತರಿಗೆ ಹೈನುಗಾರಿಕೆ ಮತ್ತು
ಪಶುಸಂಗೋಪನೆ, ಕುರಿ ಸಾಕಾಣಿಕೆ ಅನೇಕ ಅನುಕೂಲಗೆ ಈ ಟ್ರ್ಯಾಕ್ಟ್ರಿ ಅಂತೂ ಮಾಮೂಲಿ ಎಲ್ಲ ರೈತರಿಗೆ ಸಿಗ್ತಕ್ಕಂಥವು. ಟ್ರ್ಯಾಕ್ಟ್ರಿಗೇನು ನಮ್ಮ ಸಹಕಾರ ಸಂಘಗಳಿಗೆ ಕೊಡ್ತಾರೆ, ಮೊದಲು ಹತ್ತದಿಲ್ಲ. ನಾನು ಜಿಲ್ಲಾ ಬ್ಯಾಂಕಿಗೆ ಹೋದ್ಮೇಲೆ ಅಲ್ಲಿ ಟ್ರ್ಯಾಕ್ಟ್ರು ಕೊಡೋಕ್ಕೆ ಸಹಕಾರ ಸಂಘದಾಗ ಪ್ರಥಮ ಚಾಲು ಮಾಡಿದ್ದು. ರೈತರಿಗೆ ಟ್ರ್ಯಾಕ್ಟ್ರುಗಳು ಅವಶ್ಯ, ಮಿಷಿನರಿ ಇಲ್ಲ ಅಂದರೆ ರೈತಗೆ ಒಕ್ಕಲ್ತನನೇ ಕಷ್ಟ ಆಗ್ತದೆ ಅಂತಕ್ಕಂಥ ತಿಳ್ಕೊಂಡು ಅಲ್ಲಿ ಚಾಲು ಮಾಡಿದೆ. ಎಲ್ಲ ಕಡೆ ರೈತರಿಗೆ ಒಂದು ಅವಕಾಶ ಮಾಡಿರ್ತಕ್ಕಂಥದ್ದು ನಮ್ಮ ರಾಜಕೀಯ ಜೀವನದಲ್ಲಿ. ನೀವು ನಮ್ಮಂಗೆ ನೀವು ಆಗಬೇಕು, ನೀವು ಬೆಳಿಬೇಕು, ಆದರೆ ಮನಸ್ಸಿಟ್ಟು ಏನಾದರೂ ಒಂದು ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ದುಡ್ಡಿನ ಆಸೆಗೆ ಯಾವ ಮನುಷ್ಯ ಉಳ್ತಾನೋ ಅದಕ್ಕೆ ನೀವು ಬೀಳಬಾಡ್ರಿ. ನೀವು ಪ್ರಾಮಾಣಿಕವಾಗಿ ಕೆಲಸ, ಜನರ ಸೇವೆ ಮಾಡಿದಾಗ ತನ್ನಷ್ಟು ತಾನೇ ಬೆಳಿತೈತಿ ಅಂತ ನಮ್ಮೆಲ್ಲರಿಗೆ ನಾವು ಸಂದೇಶ ಕೊಡ್ತಕ್ಕಂಥದ್ದು. ಸಹಕಾರ ಕ್ಷೇತ್ರದಾಗ ಪ್ರತಿಯೊಂದು ನೌಕರಿಯಾಗಿರಲಿ, ಒಂದು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ನನ್ನ ಸಂದೇಶ ಕೊಡ್ತಕ್ಕಂಥದ್ದು. ನೀವು ಈ ಸಂಘವನ್ನು ಬೆಳೆದ್ರೆ ನೀವು ಬೆಳಿತೀರಿ, ನಿಮ್ಮಿಂದ ಸಂಘ ಬೆಳೆದಲ್ಲ, ಸಂಘದಿಂದ ನೀವು ಬೆಳಿತೀರಿ. ಆ ಸಂಘ ಎಷ್ಟು ಎತ್ತರಕ್ಕೆ ಹೋಗ್ತಾ, ಆ ಎತ್ತರದಿಂದ ಇವತ್ತೇನು ಚೊಕ್ಕ ಬಸವನಗೌಡರು ಆಗ್ಯಾರ ಅಂತಂದರೆ ಜಿಲ್ಲಾ ಈ ಸಿರುಗುಪ್ಪ ಪ್ರಾಥಮಿಕ ಕೃಷಿ ಗ್ರಾಮೀಣ ಬ್ಯಾಂಕಿನಿಂದ ಬೆಳೆದೀನಿ ಹೊರತು ನಾನು ಸ್ವಂತದಿಂದ ಬೆಳೆದಿರ್ತಕ್ಕಂಥವನಲ್ಲ. ಮತ್ತು ಇನ್ನೂ ರಾಜ್ಯ ಮಟ್ಟಕ್ಕೆ ಏನಾದರೂ ನಾನು ಹೋಗ್ಬೇಕಂತಂದರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ನಾನು ಬೆಳೆದೀನಿ ಹೊರತು ನಾನು ಸ್ವಂತದಿಂದ ಏನು ಬೆಳೆದು ಅಲ್ಲಿ ಮಾಡಿರ್ತಕ್ಕಂಥದ್ದೇನು ನನ್ನ ಕೆಲಸ, ಆ ಬ್ಯಾಂಕಿನ ಸೇವೆ ಮಾಡಿರ್ತಕ್ಕ ಆ ಬ್ಯಾಂಕ್ ಎಷ್ಟು ಚೆನ್ನಾಗೈತೆ ಅಂದರೆ ನಮ್ಮನ್ನು ಗುರ್ತು ಮಾಡ್ತಾರೆ. ಸಿರಗುಪ್ಪ ತಾಲೂಕು ತುಂಗಭದ್ರಾ ಯೋಜನೆಯಡಿ ನಬಾರ್ಡ ಬ್ಯಾಂಕಿನ ಸಹಕಾರದಿಂದ ತಾಲೂಕಿನ 11 ಏತ ನೀರಾವರಿ ಯೋಜನೆಗಳ ಜಾರಿಗೆ ಕಾರಣೀಕರ್ತರಾಗಿದ್ದು, ಇದರಿಂದಾಗಿ ತಾಲೂಕಿನ 11,020 ಎಕರೆ ಪ್ರದೇಶ ನೀರಾವರಿ ಸೌಲಭ್ಯಕ್ಕೆ ಒಳಪಡುವ ಮೂಲಕ ರೈತರಿಗೆ ನೆಮ್ಮದಿಯ ಜೀವನ ಕರುಣಿಸಿದ ಕೀರ್ತಿ ಗೌಡರದ್ದು. ಸಿರಗುಪ್ಪ ಪಟ್ಟಣದ ಮಧ್ಯಭಾಗದಲ್ಲಿ ಪಿಎಲ್ಡಿಬಿ ಬ್ಯಾಂಕು ಸ್ವಂತ ಕಟ್ಟಡ ಹೊಂದಿದೆ. ಇದೇ ಕಟ್ಟಡದಲ್ಲಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಸಮುದಾಯ ಭವನ, ಲಿಫ್ಟ್ ಸೌಲಭ್ಯ ಕಲ್ಪಿಸಲಾಗಿದೆ. ಬ್ಯಾಂಕು ತನ್ನದೇ ಆದ ಗೋದಾಮು ಹೊಂದಿದೆ. ಬ್ಯಾಂಕಿನ ಮೂಲಕವೇ ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿ ಜನತೆಗೆ ಕಡಿಮೆ ಬೆಲೆಗೆ ಶುದ್ಧ ಕುಡಿಯುವ ನೀರೊದಗಿಸಿ ದೂರದೃಷ್ಟಿಯನ್ನ ಗೌಡರು ಮೆರೆದಿದ್ದಾರೆ. ನಾವು ನಮ್ಮ ಗೌಡರ ಬಗ್ಗೆ ಹೇಳಬೇಕಂದ್ರೆ ಅವರು ಒಬ್ಬರು ಶಿಸ್ತಿನ ಸಿಪಾಯಿ. ಅವರು ಬಾಲ್ಯದಿಂದ ಇಲ್ಲೇ ಹುಟ್ಟಿ ಬೆಳೆದು 7ನೇ ತರಗತಿವರೆಗೆ ಅಭ್ಯಾಸ ಮಾಡಿ ಸಹಕಾರಿ ರಂಗದಲ್ಲಿ ಈಗ 50 ವರ್ಷದಿಂದ ಸತತವಾಗಿ PLD ಬ್ಯಾಂಕಿನ ನಿರ್ದೇಶಕರಾಗಿ, 30 ವರ್ಷ PLD ಬ್ಯಾಂಕಿನ ಅಧ್ಯಕ್ಷರಾಗಿ, ಮತ್ತು ಬೆಂಗಳೂರಿನ ಕಾಸ್ಕಾಡ್ ಬ್ಯಾಂಕಿನ ಅಧ್ಯಕ್ಷರಾಗಿ, ಮತ್ತು ಅಪೆಕ್ಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಬಳ್ಳಾರಿ DCC ಬ್ಯಾಂಕಿನ 35 ವರ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ನಮ್ಮೂರಿಗೆ ಹೆಮ್ಮೆಯ ಕಳಸ ಅಂತಲೂ ಹೇಳ್ಬೋದು ನಾವು. ಯಾಕೆ ಅಂದರೆ ಅವರಿಂದ ಆ ಸಹಕಾರಿ ರಂಗದಲ್ಲಿ ಓದೋದ ಕಲೆ ನಮ್ಮೂರಿಗೆ ರೈತರಿಗೆ ಬಹಳ ಹೆಚ್ಚು ಅನುಕೂಲ ಆಗ್ತದೆ. ಯಾವುದೇ ಕೋಆಪ್ರೇಟಿವ್ ಬಗ್ಗೆ ಸಾಲ, ರೈತರಿಗೆ ಡೆವಲಪ್ಮೆಂಟ್ ಸಾಲ ಆಗಲಿ, ಟ್ರ್ಯಾಕ್ಟ್ರ್ ಸಾಲ ಆಗಲಿ, ಹೈನುಗಾರಿಕೆ ಸಾಲ ಆಗಲಿ, ಅದರಿಂದ ರೈತರು ಹೆಚ್ಚು ಲಾಭ ತಗೊಂಡಾರ. ಅದರಿಂದ ಭಾಳ ಜನ ಡೆವಲಪ್ ಆಗ್ಯಾರ. 2009ರ ಪ್ರವಾಹದಲ್ಲಿ ಅನೇಕ ಗ್ರಾಮಗಳು ಸಂಕಷ್ಟಕ್ಕೆ ಸಿಲುಕಿದಾಗ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಚೊಕ್ಕ ಬಸವನಗೌಡರು ಸಿಎಂ ಪರಿಹಾರ ನಿಧಿಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡುವ ಮೂಲಕ ಸಿರಗುಪ್ಪ ತಾಲೂಕಿನ ಸಂತ್ರಸ್ತರಿಗೆ ನೆರವಾಗಲು ಕಾರಣರಾದರು. ಕೇವಲ ಸಿರಗುಪ್ಪ ಅಷ್ಟೇ ಅಲ್ಲ, ದೂರದ ಬೆಳಗಾವಿಯಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಯ ವೇಳೆಯೂ ಗೌಡರ ಮನ ಮಿಡ್ದಿದ್ದು 10 ಲಕ್ಷ ರೂಪಾಯಿಗಳನ್ನು ದೇಣಿಗೆಗಾಗಿ ಕೊಡಮಾಡುವ ಮೂಲಕ ಸಾಮಾಜಿಕ ಕಾಳಜಿ ಪ್ರದರ್ಶಿಸಿದ್ದು ಗಮನಾರ್ಹ. ತುಂಬ ಸಂತೋಷದ ವಿಷಯ ಸರ್. ನಮಗಷ್ಟೇ ಅಲ್ಲ, ಇಡೀ ಸಿರಗುಪ್ಪ ಹಾಗೂ ಬಳ್ಳಾರಿ ಇಡೀ ಜಿಲ್ಲೆ ಎಲ್ಲ ಜನತೆಗೆ ಅಥವಾ ಕರ್ನಾಟಕದ ಜನತೆಗೆ ಅಧ್ಯಕ್ಷರ ಚಿರಪರಿತೆ ತುಂಬ ಸಂತೋಷ. ವಿಶೇಷವಾಗಿ ತಮ್ಮ ವಿಜಯವಾಣಿಯವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಇನ್ನು ಅಧ್ಯಕ್ಷರು ಈ ಕ್ಷೇತ್ರ ಬಿಟ್ಟು, ಸಹಕಾರ ಕ್ಷೇತ್ರ ಬಿಟ್ಟು ಸಾಮಾಜಿಕ ಕಾರ್ಯಗಳೊಳಗೂ ಸಾಕಷ್ಟು ತೊಡಗಿದ್ದಾರೆ ಸರ್. ಒಟ್ಟು ಇವರ ಒಂದು ಸಂಸ್ಕಾರ ಹೇಳ್ಬೇಕಂತಂದರೆ ಈ ನಮ್ಮ ತಾಲೂಕಿನಲ್ಲಿ ನಾವು ಯಾರನ್ನೂ ನೋಡಿಲ್ಲ ಅಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥವ್ರು ನಮ್ಮ ತಂದೆ ತಾಯಿ ಆಗಿರಲ್ಲ. ನಮ್ಮ ತಂದೆಯವರು ಕೂಡ ಹಿಂದೆ ರಾಜಕೀಯದಿಂದಲೇ ಬೆಳೆದರೆ ಅವರು
ತಾಲೂಕು ಬೋರ್ಡ್ ಅಂತ ಇತ್ತು ಸರ್. ಅವಾಗ ತಾಲೂಕು ಪಂಚಾಯತಿ ಈಗ ಹೆಂಗಂತಾರೆ ಅವಾಗ ತಾಲೂಕು ಬೋರ್ಡ್ ಇತ್ತು. ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ದರು, 2 ಸಲ ಸದಸ್ಯರಾಗಿದ್ದರು. ಆ ಒಂದು ಕುಟುಂಬದಿಂದ ನಾವು ಬೆಳ್ಕೊಂತ ಬಂದೀವಿ ಸರ್. ಅದು ಯಾರ್ದು ಏನು ಡೈರೆಕ್ಟ್ರು ಯಾರು ಇದು ಮಾಡೋಂಗಿಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ ಸರ್. ಯಾಕಂದರೆ ಅವರಿಂದನೇ ಬ್ಯಾಂಕ್ ಬೆಳೆದಿರೋದು. ಅವರಿಲ್ಲ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಇಷ್ಟು ಇಂಥ PD ಬ್ಯಾಂಕ್ಗಳು ಎಲ್ಲಿ ಬೆಳೆದಿಲ್ಲ. ನಂಬರ್ 1 ಆಗಿ ಇದು ಮಾಡ್ಕೊಂಡು ಎಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ನಮಗೆ ಸಿಗಬೇಕಂದ್ರೆ ಅವರೇ ಕಾರಣ ಅಂತೇಳಿ ನಾವು ಹೇಳೋಕ್ಕೆ ಬಯಸೋಣ. ಕೋವಿಡ್ನಲ್ಲೂ ನೆರವು. ಕೋವಿಡ್ನ ವೇಳೆಯೂ PLD ಬ್ಯಾಂಕಿನ ಅಧ್ಯಕ್ಷರಾದ ಚೊಕ್ಕ ಬಸವನಗೌಡರು ಸಿರಗುಪ್ಪ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ ಒದಗಿಸಲು ಆಶಾ ಕಾರ್ಯಕರ್ತೆಯರ ನೆರವಿಗೆ ನಿಂತರು. ತಾಲೂಕಿನ 267 ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿನಂತೆ ಪ್ರೋತ್ಸಾಹಧನ ನೀಡಿ ಶಕ್ತಿ ತುಂಬಿದರು. ಆಂಧ್ರದ ಗಡಿ ಪ್ರದೇಶದಲ್ಲಿ ಜನಿಸಿದಂಥ ಕೇಬಳದಂಥ ಗ್ರಾಮಗಳಲ್ಲಿ ಜನಿಸಿದ ಚೊಕ್ಕ ಬಸವನಗೌಡರ ವಿಚಾರವಾಗಿ ಇವತ್ತು ವಿಜಯರತ್ನ ಪ್ರಶಸ್ತಿ ಬಂದಂಥ ಸಂದರ್ಭದ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತೇವೆ. ಭಾಳ ಮುಖ್ಯವಾಗಿ 50 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಂತಹ ಹಿರಿಯ ಸಹಕಾರಿ ಧುರೀಣರು ಮತ್ತು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕಾದಂಥವರು ಇವತ್ತು ಧರ್ಮಸಭೆಯನ್ನು ಪ್ರವೇಶ ಮಾಡಿ ನಾಡಿನ ರೈತರ ಮತ್ತು ಅನೇಕ ಬಡವರ ಬಂಧುಗಳ ವರ್ಗಕ್ಕೆ ಕಲ್ಯಾಣಕ್ಕೆ ಕಾರಣೀಭೂತರಾಗಿದ್ದಾರೆ. 1997ರಲ್ಲಿ BDCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಗೆ ಸುಮಾರು 10,000ಕ್ಕೂ ಅಧಿಕ ಇರುವಂಥ ಶಿಕ್ಷಕರಿಗೆ ಸಹಕಾರಿ ಬ್ಯಾಂಕಿನ ಮೂಲಕ ವೇತನವನ್ನು ಪಾವತಿಸಬಹುದರ ಮೂಲಕವಾಗಿ ಅವರ ಒಂದು ಕುಟುಂಬಗಳಿಗೆ ವೇತನ ಆಧಾರಿತ ಸಾಲ ಆಗಿರ್ಬೋದು, ಗೃಹ ಸಾಲ ಆಗಿರ್ಬೋದು ಮತ್ತು ಶಿಕ್ಷಣ ಸಾಲ ನೀಡೋದ್ರ ಮೂಲಕ ಅವರಿಗೆ ಬೆಳಕಾಗಿದ್ದಾರೆ. ಇದೇ ರೀತಿಯಾಗಿ ರೈತರಿಗೆ ಆಗಿರ್ಬೋದು, ಏತ ನೀರಾವರಿ ಯೋಜನೆಗಳಾಗಿರ್ಬೋದು, ಇಂಥ ಅನೇಕ ಯೋಜನೆಗಳ ಮೂಲಕ ಇವತ್ತು ರೈತರ ಕಣ್ಮಣಿಯಾಗಿ ಉಳಿದಿರ್ತಕ್ಕಂಥದ್ದು ಚೊಕ್ಕ ಬಸವನಗೌಡರ ಒಂದು ಸಾಧನೆಯಾಗಿದೆ. ಸುಮಾರು ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ಅವರು ರಾಜ್ಯದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ, ಕಾಸ್ಕಾಡ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಮತ್ತು ಸುಮಾರು 30 ವರ್ಷಗಳ ಕಾಲ ಸಿರುಗುಪ್ಪ PLD ಬ್ಯಾಂಕ್ನ ಅಧ್ಯಕ್ಷರಾಗಿ, ಬಳ್ಳಾರಿ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತು ಬೆಳಗಲ್ನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವರು ಭಾಳ ಮುಖ್ಯವಾಗಿ ರೈತರ ಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು, ಏತ ನೀರಾವರಿ ಯೋಜನೆಗಳಾಗಿರ್ಬೋದು ಮತ್ತು ರೈತರ ಕೃಷಿ ಸಾಲಗಳನ್ನು ನೀಡೋದ್ರ ಮೂಲಕ ಆಗಿರ್ಬೋದು, ನಬಾರ್ಡ್ ಅಂತ ಸಂಸ್ಥೆಯ ಮೂಲಕ ಅವರು ಸಹಾಯ ತೆಗೆದುಕೊಂಡು ಅನೇಕವಾಗಿ ರೈತರ ಒಂದು ಕೆಲಸಗಳನ್ನು ನಿರ್ವಹಿಸ್ತಾ ಇವತ್ತಿಗೂ ಸಹ ರೈತರ ಕಣ್ಮಣಿಯಾಗಿ ಈ ಭಾಗದಲ್ಲಿ ಉಳಿದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. ಅಂತಹ ಸುಮಾರು 50 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂತಹ ಸಹಕಾರಿ ರತ್ನ ಚೊಕ್ಕ ಬಸವನಗೌಡರನ್ನು ಗುರುತಿಸಿ ವಿಜಯವಾಣಿ ಪತ್ರಿಕೆ 2025ರ ಒಂದು ವಿಜಯರತ್ನ ಪ್ರಶಸ್ತಿಯನ್ನು ನೀಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಆ ಕಾರಣಕ್ಕಾಗಿ ಇವತ್ತು ವಿಜಯವಾಣಿ ಪತ್ರಿಕಾ ಬಳಗದ ಎಲ್ಲ ಒಂದು ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಹಾಗೆ ಈ ಪ್ರಶಸ್ತಿಗೆ ಭಾಜನರಾದಂಥ ಚೊಕ್ಕ ಬಸವನಗೌಡರಿಗೆ ಬಳ್ಳಾರಿ ಜಿಲ್ಲೆಯ ಸಮಸ್ತ ಶಿಕ್ಷಕರ ಪರವಾಗಿ ಮತ್ತು ಈ ಸಿರುಗುಪ್ಪ ಭಾಗದ ಮತ್ತು ಬಳ್ಳಾರಿ ಜಿಲ್ಲಾ ಭಾಗದ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಚೊಕ್ಕ ಬಸವನಗೌಡರ ಸಾಧನೆಯ ಕಂಡು BDCC ಬ್ಯಾಂಕಿನ ಹೊಸಪೇಟೆಯ ಅಧ್ಯಕ್ಷರಾಗಿ 7 ವರ್ಷ, ಬಳ್ಳಾರಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ 28 ವರ್ಷ, 2019ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ದು ಗೌಡರ ಸಾಧನೆಯ ಹಿರಿಮೆ ಕರಿಮೆಯೂ ಹೌದು. ಚೊಕ್ಕ ಬಸವನಗೌಡರ ಜೀವನದ ಇದುವರೆಗಿನ ಸಾಧನೆಗೆ ಶಕ್ತಿಯಾಗಿ ನಿಂತವರು ಇವರ ಧರ್ಮಪತ್ನಿ ಗಿರಿಜಮ್ಮನವರು ಮತ್ತು ಮಕ್ಕಳು. ನನ್ನ ಹೆಸರು ಪಾಲಕ್ಷಗೌಡ ಅಂತ. ಚೊಕ್ಕ ಬಸವನಗೌಡರು ನಮ್ಮ ತಂದೆಯವರು, ನಮ್ಮ ತಾಯಿಯವರು ಗಿರಿಜಮ್ಮ. ನಮ್ಮ ತಂದೆಯವರು ಅವ್ರ ಪ್ರೇರಣೆಯಿಂದ ಅವ್ರ ಹೆಸರು ಹೇಳ್ಕೊಳಕ್ಕೆ ನಮ್ಮ ಸಮಾಜದಾಗ ನನಗೆ ಭಾಳ ಒಂದು ಹೆಮ್ಮೆಯಾಗಿ ಈ ನಾವು ಎಲ್ಲೇ ಕೇಳಿದ್ರು ಯಾರು ಹೇಳಿದ್ರು ಚೊಕ್ಕ ಬಸವನಗೌಡ್ರ ಮಕ್ಕಳು ಅಂದರೆ ನಮಗೆ ಅಷ್ಟು ಗೌರವ ಕೊಡ್ತಾರೆ. ಎಲ್ಲೇ ಆದರೂ ನಮಗೆ ಒಳ್ಳೆಯ ಸ್ಥಾನದಲ್ಲಿ ನಮ್ಮನ್ನು ನೋಡ್ತಾರೆ ಜನ. ಅವ್ರ ಸಾಧನೆಯಿಂದ ನಾವು ಇನ್ನೂ ಹೆಚ್ಚಾಗಿ ನಾವು ಬೆಳೆಯಬೇಕಂತ ನಾವು ಇನ್ನು ನಾವು ಬಯಸ್ತಾ ಇದ್ವಿ. ಅವರು ಸಿರಗುಪ್ಪದಲ್ಲಿ ಚೊಕ್ಕ ಮನೆತನ ಆಧ್ಯಾತ್ಮಿಕ ಚಿಂತನೆ ಆಚರಣೆಗೂ ಹೆಸರುವಾಸಿ. ಗೌಡರು ದೈವ ಭಕ್ತರು. ಅಂತೆಯೇ ಬೆಳಗಲ್ ಗ್ರಾಮ ಹಾಗೂ ಸಿರಗುಪ್ಪ ಸೇರಿದಂತೆ ವಿವಿಧೆಡೆ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಗೆ ಸಹಕಾರ, ದೇವಸ್ಥಾನಗಳ ಜೀರ್ಣೋದ್ಧಾರದ ಕೆಲಸ ಮಾಡಿದ್ದಾರೆ. ಶರಣರ ಕಾಯಕ ತತ್ವ, ಸಮಾಜದ ಪರ ಚಿಂತನೆ, ಪರಸ್ಪರ ಸಹಕಾರದಿಂದ ಸಮಾಜದಲ್ಲಿ ಎಲ್ಲರಿಗೂ ಪ್ರಗತಿ ಸಾಧ್ಯ ಎಂಬ ಧ್ಯೇಯದೊಂದಿಗೆ ಚೊಕ್ಕ ಬಸವನಗೌಡರ ಬದುಕು ಅತ್ಯಂತ ಚೊಕ್ಕವಾಗಿದೆ. ಸಹಕಾರ ರಂಗದ ಮೂಲಕ ಇಂತಹ ಅಪರೂಪದ ಸಾಧನೆಗೈದ ಚೊಕ್ಕ ಬಸವನಗೌಡರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.